ನಮಸ್ತೆ, ನಾನು ನಿಮ್ಮ ಸಿಂಗಿ ಸತೀಶ್, ವಾಯ್ಸ್ ಆಫ್ ಕೊಡಗು ಡಿಜಿಟಲ್ನಿಂದ. ಇಂದು ಪೊನ್ನಂಪೇಟೆಯ DCM ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳ ಏನು ಸಮಸ್ಯೆ ಇದೆ ಆ ಒಂದು ಪರಿಗಣನೆಗೆ ಅವರ ಪೋಷಕರು ಕೂಡ ಈ ಒಂದು ಸಮಸ್ಯೆಯನ್ನು ಹೊತ್ತು DCM ಹಾಸ್ಟೆಲಿಗೆ ಲಗ್ಗೆ ಇಟ್ಟಿದ್ದಾರೆ. ಏನು ಇಲ್ಲಿನ ಸಮಸ್ಯೆ ಬನ್ನಿ ಕೇಳುವ. ವಿದ್ಯಾರ್ಥಿಗಳು ಆ ಸಮಸ್ಯೆಯನ್ನು ಕೇಳಲು ತಯಾರಿದ್ದಾರೆ. ಸರ್, ಇದು ಒಂದಿನ 2 ದಿನದಂತ ಅಲ್ಲ, 5 ದಿನದಿಂದ ಕಂಟಿನ್ಯೂಸ್ ಆಗಿ ನೀರು ಬರ್ತಿರಲಿಲ್ಲ. ಹಾಟ್ ವಾಟರ್ ಅಂತೂ ಫುಲ್ ಬ್ಲಾಕ್ ಆಗಿತ್ತು. ಆದ್ದರಿಂದ ನಾವು 5 ದಿನದಿಂದ ಕಂಟಿನ್ಯೂಸ್ ಆಗಿ ಮ್ಯಾಮ್ಗೆ ಮೆಸೇಜ್ ಆಗ್ತಾನೆ ಇದ್ವಿ, ಮಾಡಿಸ್ತೀವಿ ಅಂತ ಹೇಳಿದ್ರು, ಮಾಡಿಸ್ತಿರ್ಲಿಲ್ಲ. ಸೊ ದಟ್ ನಾವು ನಿನ್ನೆ ಕಂಪ್ಲೀಟಾಗಿ ನೀರು ಬ್ಲಾಕ್ ಆಗಿರೋದ್ರಿಂದ ನಾನು ಮತ್ತು ನಮ್ಮ ಫ್ರೆಂಡ್ಸು ಯಾವಾಗ ಟ್ಯಾಂಕನ್ನು ಬೆಂಡ್ ಮಾಡಿದ್ವಿ ಆ ಟೈಮಲ್ಲಿ ವಾಟರಲ್ಲಿ ಒಂದು ಸೊಳ್ಳೆಗಳೆಲ್ಲ ಬರೋ ಥರ ವಾಟರಲ್ಲಿ ಸಿಕ್ತು. ಸೊ ದಟ್ ನಾವು ಅದನ್ನು ಫೋಟೋ ತಗೋಬೇಕು ಅಂತ ಹೇಳ್ಬಿಟ್ಟು ಮ್ಯಾಮ್ ಹತ್ರನೇ ತೊಗೊಂಡೋಗಿ ತೋರಿಸಿದ್ವಿ. ಅದು ಹಾಗೆ ಬರ್ತಿದೆ. ಅದಕ್ಕೆ ನಿಮಗೆ ಈ ಮೇಲ್ಗಡೆ ಒಂದು ಸಿಂಟ್ಯಾಕ್ಸ್ ಇದೆ, ಆ ನೀರನ್ನು ನಮಗೆ ಕೊಡ್ತಿದ್ರು. ಆ ನೀರಿಗೆ 3 ತಿಂಗಳಿಗೊಂದ್ಸಲ ಟ್ಯಾಂಕನ್ನು ಕ್ಲೀನ್ ಮಾಡಿಸ್ತಾರಂತೆ. ನಾವು ನೋಡಿಲ್ಲ, ಬಟ್ 3 ತಿಂಗಳಿಗೆ ಮಾಡಿಸ್ತೀವಿ ಅಂತ ಅವ್ರು ಹೇಳಿದ್ರು. ಸೊ 3 ತಿಂಗಳಿಗೆ ಮಾಡಿಸಿದ ನೀರನ್ನ ಬಿಸಿ ನೀರು ಮಾಡಿ ಕೊಡ್ತಾರೆ ಅಂತ ಹೇಳ್ತಾರೆ. ಈಗ ನಿಮ್ಮ ಸಮಸ್ಯೆನ ನೀವು ವಾರ್ಡನ್ಗೆ ತಿಳಿಸಿದ್ದೀರಾ? ಅವರು ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿಲ್ಲ? ಮಾಡಿಸ್ತೀವಿ ಅಂತ ಹೇಳ್ತಾರೆ. ವಾರ್ಡನ್ ಅವರು ಯಾವತ್ತು ಇದು ಮಾಡಿಸ್ತೀವಿ? ಸರ್, 5 ದಿನದಿಂದ ನಾವು ಕಂಪ್ಲೇಂಟ್ ಮಾಡ್ತಿದ್ದೀವಿ. 5 ದಿನದಿಂದ ಹೇಳ್ತಿದ್ದಾರೆ. ಪೇರೆಂಟ್ಸ್ ಇವತ್ತು ನಮ್ಮ ಅಮ್ಮ ಬಂದ್ಬಿಟ್ಟು ಕಾಲ್ ಮಾಡಿಬಿಟ್ಟು ಕೇಳಿದಾಗ ಮ್ಯಾಮು ಮಾಡಿಸ್ತೀನಿ ಅಂತಲೇ ಹೇಳಿದ್ರು. ಮತ್ತು ನಮ್ಮ ಅಮ್ಮಗೆ ಅಲ್ಲಿಂದ ಬರಬೇಕಾದ್ರೆ ನಮ್ಮ ಅಮ್ಮ ಇಷ್ಟೊಂದು ಮಾತಾಡ್ತಿರಲಿಲ್ಲ. ಅವ್ರಿಗೆ ಏನು ಮಾಡ್ಕೊತೀರಾ ಮಾಡ್ಕೊಳ್ಳಿ, ಯಾರನ್ನ ಕಳಿಸ್ತೀರಾ ಕರ್ಕೊಳ್ಳಿ, ಅಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಈಗ ಬಂದು ಮಾತಾಡಿ ಅಂತ ನಮ್ಮ ಅಮ್ಮ ಹೇಳಿದ್ರು. ಸೊ ನನ್ನ ಹೆಸರು ಅನುಷಾ ಅಂದ್ಬಿಟ್ಟು ನಾವು DSS ಮೈಸೂರು ಜಿಲ್ಲಾ ಸಂಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ಮಗು 5 ದಿನದಿಂದ ಫೋನ್ ಮಾಡುತ್ತೆ ನನಗೆ. ಏನಂತ ಫೋನ್ ಮಾಡುತ್ತೆ, ನನಗೆ ನೀರಿನ ಸಮಸ್ಯೆ ಇದೆ, ನೀರಲ್ಲಿ ಸೊಳ್ಳೆಗಳಿದೆ, ಮತ್ತು ಪಾಚಿ ಇದೆ, ಈ ಥರ ಇರೋದ್ರಿಂದ ನನಗೆ ಕುಡಿಯೋದಕ್ಕಾಗ್ತಾ ಇಲ್ಲ ಅಂತ ಆ ಮಗು ನನ್ನ ಹತ್ರ ಮಾತಾಡಿದಾಗ ನಾನು ಅವಳಿಗೆ ಸಮಾಧಾನ ಪಡಿಸ್ತೀನಿ. ಆಯ್ತಕ್ಕಂದು ನಾನು ವಾರ್ಡನ್ ಹತ್ರ ಮಾತಾಡ್ತೀನಿ, ಅವ್ರ ಹತ್ರ ಮಾತಾಡಿ ಆಮೇಲೆ ನಿನ್ನ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ಫೋನ್ ರಿಸೀವ್ ಮಾಡ್ಕೊಂಡು ಕಟ್ ಮಾಡ್ತೀನಿ. ಆಮೇಲೆ ನಾನು ವಾರ್ಡನ್ ಅವ್ರಿಗೆ ಫೋನ್ ಮಾಡ್ತೀನಿ. ಅವರು ಮಾತಾಡ್ತಾ ಹೇಳ್ತಾರೆ, ಈ ಥರ ಸಮಸ್ಯೆ ಆಗ್ತಾ ಇದೆಯಂತೆ, ಏನು ಮಾಡಿದ್ದೀರಾ, ಈ ಥರ ಮಾಡೋದು ನಿಮ್ಗೆ ಸರಿ ಇಲ್ಲ ಅನ್ನೋದನ್ನ ನಾನು ಅವ್ರಿಗೆ ಹೇಳ್ತೀನಿ. ಹೇಳಿದಾಗ ಇಲ್ಲ, ನೀರಿನ ಸಮಸ್ಯೆ ಆಗಿದೆ, ಅದನ್ನು ಸರಿಪಡಿಸ್ತೀವಿ, ಅದನ್ನು 5 ದಿನದಿಂದ ಏನು ಮಾಡ್ತಾ ಇದ್ದೀರಾ, ನೀವು ಸರಿಪಡಿಸ್ತೀರಾ ಓಕೆ, ಆದರೆ 5 ದಿನದಿಂದ ನೀರಿನ ಸರಿಪಡಿಸೋದಕ್ಕಾಗಲಿಲ್ಲ ಅಂತ ಹೇಳಿದ್ಮೇಲೆ ಮಗುವಿನ ಸಮಸ್ಯೆಯನ್ನು ಯಾರು ನೋಡ್ತೀರಾ? ಈಗ 1 ಡೇ 2 ಡೇ ಆದರೆ ಮನೆಗಳಲ್ಲೇ ಸಮಸ್ಯೆ ಬಗೆಹರಿಸ್ಕೊಳ್ಳೋದಕ್ಕಾಗಲ್ಲ. ಆದರೆ 4 ಡೇಸ್ 5 ಡೇಸ್ ಆಗಿದೆ ಮಗುಗೆ ನೀರು ಸಿಗ್ತಾ ಇಲ್ಲ ಅಂತ. ಆ ಉದ್ದೇಶಕ್ಕೆ ನಾನು ಮಗುಗೆ ನೀರು ಬೇಕಲ್ವಾ ಅಂತ ನಾನು ಕೇಳ್ತೀನಿ. ಆಗ ಇವರು ಅದು ಇದು ಅನ್ನೋವಂತಹ ಕುಂಟು ನೆಪಗಳನ್ನು ಹೇಳ್ಕೊಂಡು ಬರ್ತಾರೆ. ಕುಂಟು ನೆಪ ಹೇಳ್ಕೊಂಡು ಬರೋವಂಥ ಸಮಯದಲ್ಲಿ ಮಾತು ಅವ್ರಿಗೂ ನನಗೂ ಮಾತು, ಮಗುವಿನ ಬಗ್ಗೆ ನಿಮಗೆ ಕಾಳಜಿ ಇಲ್ಲ, ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ ಅಂತ ನಾನು ಅವ್ರಿಗೆ ವಿಚಾರ ಮಾಡ್ತಾ ಇರುವಾಗ ಅವರು ನನ್ನನ್ನು ಅಂತಾರೆ, ನೀವು ಏನು ಮಾಡ್ತಿದ್ದೀರಾ, ನೀವು ಏನು ಮಾತಾಡಬೇಕು, ನಿಮ್ಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅನ್ನೋಂಥ ಉಲ್ಟಾಗಿ ಮಾತಾಡ್ತಾರೆ. ಏನು ಮಾಡ್ತೀರಾ, ಬನ್ನಿ ನೀವು ಅದೇನು ಮಾತಾಡ್ತೀರಾ, ಅಲ್ಲಲ್ಲ ಮಾತಾಡೋದು, ನಮ್ಮ ಊರಿಗೆ ಬನ್ನಿ ಅಂತ ನನ್ನನ್ನು ಕರೀತಾರೆ. ನಾವು ಅಲ್ಲಿಂದ 70 ಕಿಲೋಮೀಟರ್ ದೂರದಿಂದ ನಾನು ಇಲ್ಲಿಗೆ ಓಡ್ ಬಂದಿದ್ದೀನಿ ನನ್ನ ಮಗಳು ನೋಡೋದಕ್ಕೆ. ಆವಾಗ ಆಕೆ ನನ್ನ ಹತ್ರ ಅಂದಂಥ ಮಾತು, ನೀವು ಯಾರನ್ನು ಕರ್ಕೊಂಡ್ಬರ್ತೀರಾ ಕರ್ಕೊಂಡು ಬನ್ನಿ. ರೇಖಾ ಮೇಡಮ್ ಅವರು, ಇವ್ರಲ್ಲಿ ವಾರ್ಡನ್. ಈಗ ಸಮಸ್ಯೆ ಈಗ ಮಗಳು ಬಂದು ಇಲ್ಲಿ 4 ವರ್ಷ ಆಯ್ತಾ? 3.5 ವರ್ಷ ಆಯ್ತು. ಇದೇ ಫಸ್ಟ್ ಆಗಿದೆಯಾ? ಇಲ್ಲ ಸರ್, ಸುಮಾರು ಬಾರಿ ಆಗಿದೆ. ಇಲ್ಲ ಸರ್, ಆಕ್ಚುಲಿ ಮಗಳ ಹತ್ರ ಸುಮಾರು ಬಾರಿ ಆದಾಗಂದ್ರೆ ಅಲ್ಲಿ ಏನೋ ಮಕ್ಕಳು ಚಿಕ್ಕ ಮಕ್ಕಳಲ್ಲ, ಅದರಿಂದ ಅವ್ರಿಗೆ ನಾವು ಸಮಾಧಾನ ಪಡಿಸ್ತಾ ಇರ್ತೀವಿ. ಏನಂದ್ರೆ ಅಲ್ಲೇ ಇರುವಂತಹ ಮಕ್ಕಳಾಗಿರೋದ್ರಿಂದ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಮಕ್ಕಳು ಬಂದು ತಮ್ಮ ಹಳಲನ್ನು ತೋಡ್ಕೊಂಡಾಗ ನಾವೇನಂತ ಹೇಳ್ತೀವಿ, ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ, ಯಾಕೆಂದ್ರೆ ಹೊಸ ಜಾಗ ಆಗಿರೋದ್ರಿಂದ, 1 ವರ್ಷ 2 ವರ್ಷ ಇರೋದ್ರಿಂದ ಸಾಧಾರಣವಾಗಿ ಸುಧಾರಿಸ್ಕೊಳ್ಳಿ ಅಂತಾನೆ ಹೇಳ್ತೀವಿ. ಆದರೆ ನೀರಿನ ವಿಚಾರಕ್ಕೆ ಬಂದಾಗಲೇ ಮಕ್ಕಳಿಗೆ ನಮಗೆ ತೊಂದರೆ ಆಗ್ತಾ ಇದೆ. ಯಾಕಂದರೆ ಈಗ ಮಳೆಗಾಲ ಆಗಿರೋದ್ರಿಂದ ಕಾಲರ ಮತ್ತು ಮಲೇರಿಯಾ ಮತ್ತು ಇದು ಜಾಂಡೀಸ್ ಎಲ್ಲ ಶುರುವಾಗ್ತಾ ಇದೆ. ಅದರಿಂದಾಗಿ ಈ ವಿಚಾರವಾಗಿ ನನ್ನ ಮಗುವಿನ ಆರೋಗ್ಯದ ಬಗ್ಗೆ ನಾನು ತುಂಬ ಗಮನ ಕೊಡುವ ತಾಯಿಯಾಗಿದ್ದೀನಿ. ಆ ಉದ್ದೇಶಕ್ಕೆ ನಾನು ಮಾತುಗಳನ್ನು ಮಾತಾಡೋದಕ್ಕಾಗುತ್ತೆ. ವೀಕ್ಷಕರು, ಇವತ್ತು ಪೊನ್ನಂಪೇಟೆಯ DCM ಹಾಸ್ಟೆಲ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ನೀರಿನ ಸಮಸ್ಯೆ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಅಥವಾ ಮಲಗುವ ಹಾಸಿಗೆಯ ಸಮಸ್ಯೆಯ ಬಗ್ಗೆ ಅವರು ಪುಕಾರನ್ನು ನೀಡಿ ಇವತ್ತು DCM ಹಾಸ್ಟೆಲ್ಗೆ ನಾವು ಬಂದಿದ್ವಿ. ನಂತರ ಕ್ಷಣದಲ್ಲಿ ಇಲ್ಲಿ ಪೊನ್ನಂಪೇಟೆ ತಾಲೂಕಿನ ಕಾರ್ಯನಿರ್ವಹಣೆ ಅಧಿಕಾರಿಯಾಗಿದ್ದಂಥ ಶ್ರೀಯುತ ಕೊನೆಯ ಅಪ್ಪಣ್ಣನವರು ಬಂದು ಈ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಪಾತ್ರರಾದರು. ಹೇಗೆ ಈ ಸಮಸ್ಯೆ ಏನಿತ್ತು ಅವರ ಗಮನಕ್ಕೆ ಬಂದು ಅಲ್ಲಿನ ಸಿಬ್ಬಂದಿಗಳ ಮೇಲೆ ಕ್ರಮವನ್ನು ಜರುಗಿಸಿದ್ದಾರೆ. ಬನ್ನಿ ಕೇಳುವ. ಈಗಾಗಲೇ ನಾನು 1 ತಿಂಗಳ ಹಿಂದೆ ಇದೇ DCM ಹಾಸ್ಟೆಲ್ ಭೇಟಿ ನೀಡಿದ್ದೆ.
ಆ ಸಂದರ್ಭದಲ್ಲಿ ಯಾವುದೇ ಒಂದು ಗೊಂದಲ ಕಂಡು ಬಂದಿರಲಿಲ್ಲ. ತದನಂತರ ಈಗ ತಾವು ಏನು ಕರೆ ಮಾಡ್ತಿದ್ದಾಗ ಗೊತ್ತಾಯಿತು ಸುಮಾರು ಗೊಂದಲಗಳಿದೆ. ಮಕ್ಕಳಿಗೆ ಮತ್ತು ವಾರ್ಡ್ನವರಿಗೆ ಒಂದು ಹೊಂದಾಣಿಕೆಯಲ್ಲಿ ಸುಮಾರು ಕೆಲಸಗಳು ಸರಿಯಾಗಿ ನಡೀತಿದೆ ಅಂತ ಹೇಳೋದು. ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಇನ್ನೊಂದು ಮಕ್ಕಳ ಕುಕ್ಕಿನ ವಿಷಯ ಇರ್ಬೋದು, ಏನಾದರೂ ಸಮಸ್ಯೆಗಳ ಬಗ್ಗೆ ಈಗ ಎರಡು ಕಡೆಯಿಂದಲೂ ನಾನು ಒಂದು ವಿಷಯಗಳನ್ನು ತಿಳ್ಕೊಂಡಾಗ ಒಂದು ಹೊಂದಾಣಿಕೆ ಇರೋದು ಮುಖ್ಯ ಕಂಡು ಬಂದಿದೆ. ಈಗ ಮಕ್ಕಳು ಎಲ್ಲಿಂದ ಹೊರಗಿಂದ ಬಂದು ಇರ್ತಾರೆ, ಅವ್ರ ತಂದೆಯಾಗಿ ಅವರಿಗೆ ಈಗ ತುಂಬ ಒಂದು ಹೆದರಿಕೆ ಇರುತ್ತೆ ಮಕ್ಕಳ ಬಗ್ಗೆ. ಅದನ್ನು ನಾವು ವಾರ್ಡನ್ನು ತಿಳ್ಕೊಂಡು ಅವ್ರ ಜೊತೆ ಹೊಂದಾಣಿಕೆಯಿಂದ ಸಾಮರ್ಥ್ಯಕ್ಕೆ ಹೋಗಬೇಕು. ಈ ನಿಟ್ಟಿನಲ್ಲಿ ಈಗ DC ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ತಂದಿದ್ದರು. ಅವ್ರ ಸಮ್ಮುಖದಲ್ಲಿ ಕರೆದು 2 ಕರೆಗೆ ಹೇಳಿದ್ದೇನೆ ಮತ್ತು ಇವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ ವಾರ್ಡನವರಿಗೆ. ಇನ್ನು ಮುಂದೆ ಈ ಥರ ಆಗಬಾರ್ದು, ಆದರೆ ನಾವು ಮೇಲಧಿಕಾರಿಗಳ ಗಮನ ತಂದು ಆ್ಯಕ್ಷನ್ ಮಾಡ್ತೀವಿ ಅಂತೇಳಿ. ಅದೇ ಪ್ರಕಾರ ಅವರು ಒಪ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳು ಇದು ನಿಜ, ಇನ್ನು ಮುಂದೆ ಈ ಥರ ಆಗೋದಿಲ್ಲ ಅಂತ ಹೇಳೋ ಭರವಸೆ ಅವರು ನೀಡಿದ್ದಾರೆ. ಇದು ಇನ್ನು ಮುಂದೆ ನಾನು ಅಷ್ಟೇ ಅದೇ ಸಮಸ್ಯೆಗೆ ಭೇಟಿ ನೀಡಿ ವಾರ್ಡ ನಮ್ಮ ತಾಲೂಕು ಅಧಿಕಾರಿಗಳ ಜೊತೆ ಏನು ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳಿ ನಾನು ಪ್ರಯತ್ನ ಮಾಡ್ತೇನೆ.